ಅಮಿತ್ ಶಾ ನಿವಾಸದಲ್ಲಿ ನಡೀತಾ ಇದ್ದಂಥ ಸಭೆ ಮುಕ್ತಾಯವಾಗಿದೆ. BSF CISF ಮಹಾನಿರ್ದೇಶಕರ ಜೊತೆ ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿರುತ್ತೆ. ಸಭೆಯಲ್ಲಿ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದರು. BSF ಅತ್ಯಂತ ಮಹತ್ವದ ಮತ್ತು ನಿರ್ಣಾಯಕ ಪಡೆ ಕೂಡ ಹೌದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಅಮಿತ್ ಶಾ ನಡೆಸಿದಂಥ ಸಭೆಯಲ್ಲಿ ಭಾಗಿಯಾಗಿದ್ದರು. BSF CISF ಇದರ ಮಹಾನಿರ್ದೇಶಕರ ಸಭೆ ಕೂಡ ನಡೀತು. ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಸೂಚನೆಗಳನ್ನು ಕೊಡಲಾಗಿರುತ್ತೆ. ಪ್ರಮುಖವಾಗಿ ಗಡಿ ಭಾಗದಲ್ಲಿ ರಕ್ಷಣೆ ಹೇಗಿರಬೇಕು, ಜೊತೆಗೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಇದಕ್ಕೆ ಕೌಂಟರ್ ಅಟ್ಯಾಕ್ ಇರ್ಬೋದು, ಆರ್ಮಿಗೆ ಸೂಕ್ತವಾದಂಥ ಸಹಕಾರವನ್ನು ಕೊಡುವಂಥದ್ದು ಇರ್ಬೋದು, ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಆಗಿರುವಂಥದ್ದು, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅಫ್ಕೋರ್ಸ್ ಅರ್ಕೇಶ್ ಅವರು ಇದ್ದಾರೆ. ಅರ್ಕೇಶ್ ಅವರೀಗ ವೆರಿ ಇಂಪಾರ್ಟೆಂಟ್ ಈ ಒಂದು ಸಭೆ ಅಥವಾ ಈ ಒಂದು ಮೀಟಿಂಗ್ ಬಹುಶಃ ನೀವು ಇನ್ನಷ್ಟು ಬೆಳಕು ಚೆಲ್ಬೋದು ಅನ್ಸುತ್ತೆ ಇಂಥ ಒಂದು ಸಂದರ್ಭದಲ್ಲಿ, ಎಸ್ಪೆಷಲಿ ಅಟ್ ದ ಟೈಮ್ ಆಫ್ ಫಾರ್ CISF, CRPF, CISF ಹಾಗೆಯೇ BSF ಇದೆಲ್ಲವೂ ಕೂಡ ಅತ್ಯಂತ ಮಹತ್ವದ್ದಾಗಿರುತ್ತೆ. ಇವತ್ತಿನ ಸಭೆಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಿರುವಂಥ ಸಾಧ್ಯತೆ ಇರುತ್ತೆ ಸರ್? ಎಸ್ಪೆಷಲಿ ಅಫ್ಕೋರ್ಸ್ ಸರ್ ಅಟ್ಯಾಕ್ ಆಗ್ತಾ ಇದ್ದರೆ ಕೌಂಟರ್ ಇನ್ಫಿಲ್ಟ್ರೇಷನ್ಸ್ ಮಾಡುವಂಥದ್ದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಮಲ್ಟಿಪಲ್ ಟಾಸ್ಕ್ಗಳು ಕೂಡ ಇರುತ್ತೆ. ಆರ್ಮಿಗೆ ಕೋಪರೇಷನ್ ನೀಡುವಂಥದ್ದು ಇರ್ಬೋದು ಅಥವಾ ಇಂಟೆಲ್ ಇನ್ಫಾರ್ಮೇಷನ್ಸ್ಗಳಿರ್ಬೋದು. ಅಟ್ ದ ಸೇಮ್ ಟೈಮ್ ಏನಾದರೂ ಅದರ ರೆಸ್ಕ್ಯೂ ಆಪರೇಷನ್ಸ್ ಇರ್ಬೋದು. BSF ಆ್ಯಂಡ್ CISF ಹ್ಯಾವ್ ಮೇಜರ್ ರೋಲ್. ಏನು ಹೇಳ್ತೀರಿ? ನೀವು ಹೇಳಿದಾಗೆ ಹೋಮ್ ಮಿನಿಸ್ಟ್ರಿಯ ಇಲಾಖೆಗಳಾದ BSF ಮತ್ತು CISFಗಳು ಬಾರ್ಡರ್ನಲ್ಲಿ ಮತ್ತು ಏರ್ಪೋರ್ಟ್ನಲ್ಲಿ ಯಾವ ವಿಧವಾದ ಸೆಕ್ಯೂರಿಟಿಯನ್ನು ಈಗ ಒದಗಿಸಬೇಕು ಅಂತ ಅನ್ನುವ ಲೇಟೆಸ್ಟ್ ಮಾಹಿತಿಯನ್ನು ಇಂಟೆಲಿಜೆನ್ಸ್ ವಿಂಗ್ಗಳು ಕೊಟ್ಟಾಗ ಅದಕ್ಕೆ ತಕ್ಕ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು ಇವತ್ತು BSF ಮತ್ತು CISFನ ಮುಖ್ಯ ಕೆಲಸವಾಗಿರುತ್ತೆ. ಹೀಗಾಗಿ ಹೋಮ್ ಮಿನಿಸ್ಟರ್ ಆ ಇಲಾಖೆಯ ಮುಖ್ಯಸ್ಥರಿಗೆ ಸೂಕ್ತವಾದ ನಿರ್ದೇಶನಗಳನ್ನು ಕೊಟ್ಟು ಅವರಲ್ಲಿರಬಹುದಾದ ಯಾವುದೇ ಸಂಶಯಗಳನ್ನು ದೂರ ಮಾಡಿ ಅವರನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಈ ತರಹದ ಕೋಆರ್ಡಿನೇಷನ್ ಮೀಟಿಂಗ್ಗಳಾಗೋದು ಸಾಮಾನ್ಯ. ಇವು ನಿರಂತರವಾಗಿ ಆಗ್ತಾ ಇರ್ತವೆ. ಯಾಕೆ ಅಂತಂದರೆ ನಾವು ನಿಮಿಷಕ್ಕೂ ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಮಗೆ ಸಿಕ್ಕುವ ಇಂಟೆಲಿಜೆನ್ಸ್ನ ಆಧಾರದ ಮೇಲೆ ತಕ್ಷಣ ನಾವು ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಹೀಗಾಗಿ CISF ಮತ್ತು BSFಗಳ ಪಾತ್ರ ಇವತ್ತು ಬಹಳ ಹೆಚ್ಚಾಗಿದೆ. ಸರ್, ಎಸ್ಪೆಷಲಿ BSF ಮತ್ತು CISF ಅಲ್ಲಿ ಸರ್ ಇಂಥ ಸಂದರ್ಭವನ್ನು ಎದುರಿಸೋದಕ್ಕೆ ಸ್ಪೆಷಲೈಸ್ಡ್ ಒಂದು ಫೋರ್ಸ್ ಏನಾದ್ರು ಇರುತ್ತೆ ಸರ್? ನಾವು ಬೇರೆ ಬೇರೆ ಸಂದರ್ಭ ನೋಡಿದ್ದೀವಿ. ನಾವು ಫ್ಲೈಟ್ ಹೈಜಾಕ್ ಆದಂಥ ಸಂದರ್ಭದಲ್ಲಿ ನೋಡಿರ್ತೀವಿ. BSF ಅಲ್ಲೂ ಕೂಡ ಈ ಥರ ಪಡೆ ಇರುತ್ತೆ ಸರ್? ಇರುತ್ತೆ. ಕ್ವಿಕ್ ರಿಯಾಕ್ಷನ್ ಫೋರ್ಸ್ಗಳು ಎಲ್ಲ ಕಡೆನೂ ಇರುತ್ತೆ. ಯಾವ ತರಹದ ಚಾಲೆಂಜ್ ಬಂದರೆ ಅದನ್ನು ಹೇಗೆ ಎದುರಿಸಬೇಕು ಅಂತ ಅವರಲ್ಲೇ ಸೆಲೆಕ್ಟೆಡ್ ಜನಗಳನ್ನು ಸೂಕ್ತವಾದ ವೆಪನ್ಗಳು ಕೊಟ್ಟು ಸೂಕ್ತವಾದ ಎಕ್ವಿಪ್ಮೆಂಟ್ಗಳನ್ನ ಕೊಟ್ಟು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನುವ ನಿರ್ದೇಶನ ಅವ್ರಿಗಿರುತ್ತೆ. ಇಟ್ ಇಸ್ ಎ ಸೆಟ್ ಡ್ರಿಲ್. ಅದನ್ನು ಕಾರ್ಯರೂಪಕ್ಕೆ ತರಲಾಗುತ್ತೆ.